ತಪಸ್ಸು ಕಾಲದ 4ನೆಯ ಭಾನುವಾರ. ಪ್ರಿಯರೇ, ನಾವು ಯಾರೂ ಕತ್ತಲೆಯನ್ನು ಪ್ರೀತಿಸುವುದಿಲ್ಲ, ಕತ್ತಲೆಯಲ್ಲಿ ವಾಸಿಸಲು ಇಷ್ಟಪಡುವುದಿಲ್ಲ. ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ ಎಂದು ನುಡಿದ ಪ್ರಭು ಯೇಸುವು ತಮ್ಮನ್ನು ಹಿಂಬಾಲಿಸುವವರನ್ನು ಎಂದಿಗೂ ಕತ್ತಲಲ್ಲಿ ನಡೆಯಲು ಬಿಡುವುದಿಲ್ಲ. ನಮ್ಮ ಜೀವನದಾದ್ಯಂತ ನಾವು ಅನೇಕ ಸ್ಥಳಗಳಲ್ಲಿ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತೇವೆ. ತಪಸ್ಸು ಕಾಲದ 4ನೇ ಭಾನುವಾರದಲ್ಲಿರುವ ನಾವು ಕ್ರಿಸ್ತರ ಪಾಡು ಮತ್ತು ಮರಣವನ್ನು ಧ್ಯಾನಿಸುತ್ತಿರುವಾಗ ಈ ಬಗೆಯ ವರ್ತನೆಯನ್ನು ತ್ಯಜಿಸಲು ಪ್ರಭು ನಮಗೆ ಕರೆ ನೀಡುತ್ತಿದ್ದಾರೆ. ನಮ್ಮ ಜೀವನದ ಕತ್ತಲೆಯ ಕ್ಷಣಗಳನ್ನು, ಬದುಕಿನಲ್ಲಿ ಎದುರಿಸುತ್ತಿರುವ ಎಲ್ಲ ಕಷ್ಟ ತೊಂದರೆಗಳನ್ನು ಕ್ರಿಸ್ತರು ದೂರ ಮಾಡಲಿ. ವಿಶೇಷವಾಗಿ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಕ್ರಿಸ್ತರ ಶಾಂತಿಯ ಅಣತೆ ಬೆಳಗಲಿ. ಜಗಜ್ಯೋತಿಯಾದ ಕ್ರಿಸ್ತರ ಬೆಳಕಿನಲ್ಲಿ ನಾವು ಸದಾ ನಡೆಯುವಂತಾಗಲಿ. ಕತ್ತಲೆಯಲ್ಲಿ ನಡೆಯುವವರನ್ನು ಬೆಳಕಿನೆಡೆಗೆ ಕರೆದೊಯ್ಯಲು ಕ್ರಿಸ್ತರು ನಮಗೆ ನೆರವು ನೀಡಲಿ ಎಂದು ಈ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಅಂಧತ್ವದಿಂದ ಬೆಳಕಿನತ್ತ ಆತ್ಮದ ಜಾಗೃತಿ. ಆತ್ಮೀಯರೇ, ತಪಸ್ಸು ಕಾಲದ ಈ 4ನೇ ಭಾನುವಾರವನ್ನು ಧರ್ಮಸಭೆ ಸಂತೋಷದ ಭಾನುವಾರವೆಂದು ಆಚರಿಸುತ್ತದೆ. ಪಶ್ಚಾತ್ತಾಪದ ಪ್ರಯಾಣದ ಮಧ್ಯದಲ್ಲಿ ದೇವರು ನಮಗೆ ಒಂದು ಭರವಸೆಯನ್ನು ನೀಡುತ್ತಾರೆ. ಕತ್ತಲೆಯ ಕೊನೆಯಲ್ಲಿ ಬೆಳಕು ಇದೆ ಎಂಬ ಸಂದೇಶ ನೀಡುತ್ತಿದ್ದಾರೆ. ತಪಸ್ಸು ಕಾಲದಲ್ಲಿದ್ದರೂ ಪ್ರಭುವಿನ ಪುನರುತ್ಥಾನ ಸನ್ನಿಹಿತವಾಗಲಿದೆ. ಆದುದರಿಂದ ಸಂತೋಷದಿಂದಿರಲು ಧರ್ಮಸಭೆ ಕರೆ ನೀಡುತ್ತಿದೆ. ಇಂದಿನ ಶುಭ ಸಂದೇಶದಲ್ಲಿ ಇರುವ ಹುಟ್ಟು ಕುರುಡ ಸ್ವಸ್ಥನಾದ ಘಟನೆ ನಮ್ಮ ಪ್ರತಿಯೊಬ್ಬರ ಜೀವನದ ಪ್ರತಿಬಿಂಬವಾಗಿದೆ. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅಂಧರಾಗಿದ್ದೇವೆ. ಪ್ರಭು ಯೇಸು ನಮ್ಮನ್ನು ಬೆಳಕಿನತ್ತ ಸಾಗಲು ಕರೆ ನೀಡುತ್ತಿದ್ದಾರೆ. ಇಂದಿನ ಈ ವಾಚನವನ್ನು 3 ಮುಖ್ಯ ಅಂಶಗಳಲ್ಲಿ ಆಳವಾಗಿ ಮನನ ಮಾಡೋಣ. ಮೊದಲನೆಯದು, ಪ್ರಭು ಯೇಸು ಮೊದಲು ನಮ್ಮನ್ನು ಕಾಣುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ಯೇಸು ಹಾದು ಹೋಗುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡರು ಎಂಬ ವಾಕ್ಯವನ್ನು ಆಲಿಸುತ್ತೇವೆ. ಇದು ಸಾಮಾನ್ಯ ವಾಕ್ಯವಲ್ಲ. ಕುರುಡನು ಯೇಸುವನ್ನು ನೋಡಲಿಲ್ಲ, ಆದರೆ ಪ್ರಭು ಯೇಸು ಅವನನ್ನು ನೋಡಿದರು. ಇದು ದೇವರ ಕೃಪೆಯ ಆರಂಭದ ಕ್ಷಣವಾಗಿತ್ತು. ಕುರುಡನು ಸಮಾಜದಲ್ಲಿ ತಿರಸ್ಕೃತ ವ್ಯಕ್ತಿಯಾಗಿದ್ದ. ಆ ಕಾಲದಲ್ಲಿ ಕುರುಡುತನವನ್ನು ಪಾಪದ ಫಲ ಎಂದು ಭಾವಿಸುತ್ತಿದ್ದರು. ಅವನು ಭಿಕ್ಷೆ ಬೇಡುತ್ತಾ ಜೀವನ ನಡೆಸುತ್ತಿದ್ದ. ಜನರಿಗೆ ಅವನು ಕೇವಲ ಕರುಣೆಗೆ ಪಾತ್ರನಾದ ವ್ಯಕ್ತಿಯಾಗಿದ್ದ. ಆದರೆ ಪ್ರಭು ಯೇಸುವಿಗೆ ಅವನು ದೇವರ ಮಹಿಮೆಯ ಸಾಧನವಾಗಿದ್ದ. ಶಿಷ್ಯರು ಕೇಳ್ತಾರೆ, ಯಾರ ಪಾಪ ಕಾರಣ ಎಂದು? ಪ್ರಭು ಯೇಸು ಉತ್ತರಿಸ್ತಾರೆ, ಯಾರ ಪಾಪವೂ ಅಲ್ಲ, ದೇವರ ಕಾರ್ಯ ಇವನಲ್ಲಿ ವ್ಯಕ್ತವಾಗಲು. ಇಲ್ಲಿ ಪ್ರಭು ಯೇಸು ದುಃಖದ ಬಗ್ಗೆ ಹೊಸ ದೃಷ್ಟಿಕೋನ ನೀಡುತ್ತಾರೆ. ದುಃಖ ಎಂದರೆ ದೇವರ ಶಿಕ್ಷೆ ಎಂದು ತೀರ್ಮಾನಿಸುವುದು ಸರಿಯಲ್ಲ. ಕೆಲವೊಮ್ಮೆ ದೇವರು ನಮ್ಮ ಜೀವನದ ಕತ್ತಲೆಯನ್ನು ತಮ್ಮ ಬೆಳಕಿನ ವೇದಿಕೆಯಾಗಿಸುತ್ತಾರೆ. ನಮ್ಮ ಜೀವನದಲ್ಲಿ ಕುಟುಂಬದ ಸಮಸ್ಯೆಗಳು, ಆರೋಗ್ಯದ ಸಂಕಷ್ಟ, ಆರ್ಥಿಕ ತೊಂದರೆ, ಸಂಬಂಧಗಳಲ್ಲಿ ಬಿರುಕು ಮುಂತಾದವು ಎದುರಾದಾಗ ಏಕೆ ನಾನು, ನನಗೆ ಏಕೆ ಎಂಬ ಪ್ರಶ್ನೆಗಳು ಮೂಡುತ್ತವೆ. ಆದರೆ ಇಂದಿನ ವಾಕ್ಯ ನಿನ್ನ ಜೀವನದಲ್ಲೂ ದೇವರ ಕಾರ್ಯ ಪ್ರಕಟವಾಗಬಹುದು ಎಂಬ ಸಂದೇಶ ನೀಡುತ್ತದೆ. ತಪಸ್ಸು ಕಾಲವು ನಮಗೆ ಒಂದು ನಂಬಿಕೆ ನೀಡುತ್ತದೆ. ಅದೇನೆಂದರೆ, ದೇವರು ನಮ್ಮನ್ನು ಮರೆತಿಲ್ಲ. ನಾವು ಅವನನ್ನು ನೋಡದಿದ್ದರೂ ಅವರು ನನ್ನನ್ನು ನೋಡುತ್ತಾರೆ. ಎರಡನೆಯದು, ವಿಧೇಯತೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಲು ಸೇತುವೆ. ಪ್ರಭು ಯೇಸು ಮಣ್ಣನ್ನು ತೆಗೆದು ಕುರುಡನ ಕಣ್ಣಿಗೆ ಹಚ್ಚಿದ ನಂತರ, ಹೋಗಿ ಶಿಲೋವಾಮ್ ಕೊಳದಲ್ಲಿ ತೊಳೆದುಕೋ ಎಂದು ನುಡಿಯುತ್ತಾರೆ. ಇದು ವಿಚಿತ್ರವಾದ ಕ್ರಮ. ಈ ಹಿಂದೆ ಯಾರಿಗೂ ಈ ಕ್ರಮವನ್ನು ಅನುಸರಿಸಲಿಲ್ಲ. ಯಾಕೆ ಮಣ್ಣು? ಯಾಕೆ ತೊಳೆಯುವುದು? ಮಣ್ಣು ಮಾನವನ ಸೃಷ್ಟಿಯ ಸಂಕೇತ. ಆದಿಕಾಂಡದಲ್ಲಿ ದೇವರು ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿಸಿದರು. ಯೇಸು ಇಲ್ಲಿ ಹೊಸ ಸೃಷ್ಟಿಯನ್ನು ಮಾಡುತ್ತಿದ್ದಾರೆ. ಶಿಲೋವಾಮ್ ಎಂದರೆ ಕಳುಹಿಸಲ್ಪಟ್ಟವನು. ಪ್ರಭು ಯೇಸು ಸ್ವತಃ ತಂದೆಯಿಂದ ಕಳುಹಿಸಲ್ಪಟ್ಟವರು. ಅವರ ಬಳಿಗೆ ಬಂದಾಗ ಹೊಸ ದೃಷ್ಟಿ ಸಿಗುತ್ತದೆ. ಆದರೆ ಮುಖ್ಯ ಸಂಗತಿ,
ಕುರುಡನು ವಿಧೇಯನಾಗುತ್ತಾನೆ. ಅವನು ವಾದಿಸುವುದಿಲ್ಲ, ಸಂಶಯ ಪಡುವುದಿಲ್ಲ. ಆತ ಹೋಗುತ್ತಾನೆ, ತೊಳೆದುಕೊಳ್ಳುತ್ತಾನೆ ಮತ್ತು ದೃಷ್ಟಿ ಪಡೆಯುತ್ತಾನೆ. ಅದ್ಭುತ ಮಣ್ಣಿನಲ್ಲಿ ಇರಲಿಲ್ಲ, ಅದ್ಭುತ ಯೇಸುವಿನ ವಾಕ್ಯದಲ್ಲಿ, ಕುರುಡನ ವಿಧೇಯತೆಯಲ್ಲಿ ಇತ್ತು. ಇಂದು ದೇವರು ನಮಗೆ ಕ್ಷಮಿಸು, ಅಹಂಕಾರ ಬಿಡು, ಪ್ರಾರ್ಥನಾ ಜೀವನಕ್ಕೆ ಹಿಂತಿರುಗು, ಒಳ್ಳೆಯ ಜೀವನ ನಡೆಸು ಎಂದಾಗ ನಾವು ನಾಳೆ ನೋಡೋಣ ಎನ್ನುತ್ತೇವೆ. ಆದರೆ ಈ ತಪಸ್ಸು ಕಾಲದ ಸಂದೇಶ ಹಿಂದೆ ಸ್ಪಂದಿಸು ಎನ್ನುತ್ತದೆ. ನಾವು ಚಿಕ್ಕ ಹೆಜ್ಜೆ ಇಟ್ಟರೆ ದೇವರು ದೊಡ್ಡ ಅದ್ಭುತ ಮಾಡುತ್ತಾರೆ. ನಮ್ಮ ಆತ್ಮದ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಇನ್ನು ಮೂರನೆಯದಾಗಿ ದೊಡ್ಡ ಅಂಧತ್ವ, ಹೃದಯದ ಅಹಂಕಾರ. ಶುಭ ಸಂದೇಶದ ಕೊನೆಯಲ್ಲಿ ಒಂದು ತಿರುವನ್ನು ಕಾಣುತ್ತೇವೆ. ಕುರುಡನು ನೋಡುತ್ತಾನೆ, ಆದರೆ ಫರಿಸಾಯರು ಕಣ್ಣಿದ್ದರೂ ಆತ್ಮರಲ್ಲಿ ಕುರುಡರಾಗುತ್ತಾರೆ. ಅವರು ಅದ್ಭುತವನ್ನು ಕಂಡರೂ ನಂಬಲಿಲ್ಲ. ಅವರ ಧಾರ್ಮಿಕ ಗರ್ವವು ಸತ್ಯವನ್ನು ಮರೆಮಾಚಿತು. ದೈಹಿಕ ಅಂಧತ್ವ ಒಂದು ದುಃಖ, ಆದರೆ ಆತ್ಮದ ಅಂಧತ್ವ ಒಂದು ಅಪಾಯ. ಅಹಂಕಾರ, ಧಾರ್ಮಿಕ ಗರ್ವ, ಸ್ವಯಂ ನ್ಯಾಯ ಇವು ಹೃದಯದ ಕತ್ತಲೆ, ಆತ್ಮದ ಅಂಧತ್ವ. ಕುರುಡನು ದೇಹದಲ್ಲಿ ಕುರುಡನಾಗಿದ್ದ, ಆದರೆ ಫರಿಸಾಯರು ಆತ್ಮದಲ್ಲಿ ಕುರುಡರಾಗಿದ್ದರು. ಕುರುಡನು ಕೊನೆಯಲ್ಲಿ ಯೇಸುವನ್ನು ಪ್ರಭು ಎಂದು ಆರಾಧಿಸುತ್ತಾನೆ, ಫರಿಸಾಯರು ಯೇಸುವನ್ನು ತಿರಸ್ಕರಿಸುತ್ತಾರೆ. ಇಂದು ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ, ನಾನು ಹೊರಗೆ ಮಾತ್ರ ಧಾರ್ಮಿಕನಾಗಿದ್ದು ಒಳಗೆ ಕಠಿಣ ಮನಸ್ಸಿನವನಾಗಿದ್ದೇನೆಯೇ? ನಾನು ಪ್ರಾರ್ಥಿಸುತ್ತೇನೆ, ಆದರೆ ಕ್ಷಮಿಸುತ್ತೇನೆಯೇ? ನಾನು ದೇವರನ್ನು ಹುಡುಕುತ್ತೇನೆ, ಆದರೆ ಅವರ ಬೆಳಕನ್ನು ಸ್ವೀಕರಿಸುತ್ತೇನೆಯೇ? ತಪಸ್ಸು ಕಾಲವು ಹೊರಗಿನ ಉಪವಾಸಕ್ಕಿಂತ ಒಳಗಿನ ಪರಿವರ್ತನೆಗೆ ಕರೆ ನೀಡುತ್ತದೆ. ಇನ್ನು ನಾಲ್ಕನೆಯದಾಗಿ ಆತ್ಮೀಯ ಪ್ರಯಾಣ, ಕತ್ತಲೆಯಿಂದ ಆರಾಧನೆಗೆ. ಕುರುಡನ ವಿಶ್ವಾಸ ಕ್ರಮೇಣ ಬೆಳೆಯುತ್ತದೆ. ಆತ ಪ್ರಭು ಯೇಸುವನ್ನು ಒಬ್ಬ ಮನುಷ್ಯ, ಪ್ರವಾದಿ, ದೇವರಿಂದ ಬಂದವನು, ನಂತರ ಪ್ರಭು ಎಂದು ಹಂತ ಹಂತವಾಗಿ ಒಪ್ಪಿಕೊಳ್ಳುತ್ತಾನೆ. ಇದು ವಿಶ್ವಾಸದ ಪ್ರಯಾಣ. ಅನುಭವದಿಂದ ಅರಿವಿನೆಡೆಗೆ, ಅರಿವಿನಿಂದ ನಂಬಿಕೆಯೆಡೆಗೆ, ನಂಬಿಕೆಯಿಂದ ಆರಾಧನೆಯೆಡೆಗೆ. ಈ ತಪಸ್ಸು ಕಾಲವು ಈ ಪ್ರಯಾಣದ ಸಮಯವಾಗಿದೆ. ಆದುದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ವಾಕ್ಯ ನಮಗೆ 3 ಸತ್ಯಗಳನ್ನು ಕಲಿಸುತ್ತದೆ. ದೇವರು ಮೊದಲು ನಮ್ಮನ್ನು ಕಾಣುತ್ತಾರೆ, ವಿಧೇಯತೆ ನಮ್ಮ ಕಣ್ಣು ತೆರೆಸುತ್ತದೆ, ಅಹಂಕಾರ ಹೃದಯವನ್ನು ಕುರುಡಾಗಿಸುತ್ತದೆ. ಪ್ರಭು ಯೇಸು ಲೋಕದ ಬೆಳಕು, ಅವರ ಬೆಳಕು ನಮ್ಮ ಜೀವನದಲ್ಲಿ ಹೊಳೆಯಲಿ. ಈ ತಪಸ್ಸು ಕಾಲದಲ್ಲಿ ನಾವು ಪ್ರಭುವೇ, ನನ್ನ ಕಣ್ಣುಗಳನ್ನು ಮಾತ್ರವಲ್ಲ ನನ್ನ ಹೃದಯವನ್ನೂ ತೆರೆಯಿರಿ, ನಿಮ್ಮ ಬೆಳಕಿನಲ್ಲಿ ನಡೆಯುವ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸೋಣ. ಆಗ ನಮ್ಮ ಜೀವನವು ಇತರರಿಗೆ ಬೆಳಕಾಗುತ್ತದೆ.